100 ಸಿಡಿ ಬಂದರೂ ಕೂಡ ಹೆದರಲಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೋಕಾಕ್ನಲ್ಲಿ ಭಗೀರಥ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಜನರಿಗೆ ಮೋಸ ಮಾಡಿದ್ರೆ ನಾನು ಅಂಜುತ್ತಿದ್ದೆ, ಸಿಡಿಗೆ ಹೆದರಲ್ಲ ಎಂದಿದ್ದೆ. ಗೋಕಾಕ್ನಲ್ಲಿ ಶಾಸಕ ಜಾರಕಿಹೊಳಿ ಹೇಳಿರುವಂತದ್ದು, ನನ್ನ ವಿರುದ್ಧ 100 ಸಿಡಿ ಬಂದರೂ ಕೂಡ ನಾನು ಎದುರಲ್ಲ, ಈಗಂತ ನಾನು ಅಂದು ಹೇಳಿದ್ದೆ. ಆದರೆ 2028ಕ್ಕೆ ನಾನು ಸುಮ್ಮನೆ ಕೂರೋದಿಲ್ಲ ಅನ್ನೋ ಮಾತನ್ನೀಗ ಜಾರಕಿಹೊಳಿ ಹೇಳಿರುವಂತದ್ದು. ಹಿಂದುಳಿದ ಸಮುದಾಯಕ್ಕೆ ನ್ಯಾಯ ಸಿಗಬೇಕು, ಇಲ್ಲವಾದ್ರೆ ನಾನು ಬಂಡಾಯ ಹೇಳುತ್ತೇನೆ. 2028 ವಿಧಾನಸಭಾ ಚುನಾವಣೆ ವೇಳೆ ನಾನು ಸುಮ್ಮನೆ ಕೂರುವುದಿಲ್ಲ ಅಂತ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಂಥದ್ದು. ಬೆಳಗಾವಿಯ ಗೋಕಾಕ್ನಲ್ಲಿ ಒಂದು ಕಾರ್ಯಕ್ರಮ ಮಾತಾಡ್ತಾ ಈ ಮಾತನ್ನ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಅದಕ್ಕೆ 15 ವರ್ಷ ವಿದ್ಯಾರ್ಥಿ ಜೀವನದಾಗ ನಾ ಮೊದಲೇ ರಾಜಕಾರಣ ಮಾಡ್ಕೊಂಡು 40 ವರ್ಷ ರಾಜಕಾರಣ ಮಾಡಕ ಈ ರಾಜಕಾರಣ ಭಾಳ ಹಿಡಿದ್ರು, ಬಹಳಷ್ಟು ರಾಜಕಾರಣ ಹಿಡಿದ್ರು. ವಿರೋಧ ಪಕ್ಷ ಇದ್ದಾಗ ಮಾತಾಡ್ತಾರೋ, ಅಧಿಕಾರ ಇದ್ದಾಗ ಬೇರೆ ಮಾತಾಡ್ತಾರೋ. ಯಾಕೆ ಅಧಿಕಾರ ಹೋಗೋಣವ್ರು ವಿರೋಧ ಪಕ್ಷ ಇದ್ದಾಗ ನಮ್ಮ ಪ್ರಚೋದನೆ ಮಾಡೋದು ಮಾಡಿ ಅಧಿಕಾರ ಕೊಡೋದು, ಅಧಿಕಾರ ಬಂದು ಏಕದಮ್ ಚೇಂಜ್. ಅದನ್ನು ನಾವು ಸ್ವಾಮೀಜಿ ಪಿ ಮಾತಾಡೋದು ಬೇರೆ ಹೇಳಕ್ಬೋದು ಯಾರ ಹೆಸರು ಎಲ್ಲರೂ ಅದ್ರ ನಾನು ನೋಡಿದಂಥ ರಾಜಕಾರಣ ಬಂಗಾರಪ್ಪ ಒಬ್ಬ ಮಾತಾಡಿದಾಗ ಅವ್ರು ಹಿಟ್ಟು ಅದ್ರ ನಂತರ ಇಬ್ಬರು ಬಿಟ್ಟು ನಾನು ನೋಡಿ ಬಂಗಾರಪ್ಪ ಬಿಟ್ಟು ನಂತರ ನನ್ನ ಕುರುಗು ನಾನು ಬಂಗಾರಪ್ಪನ ಮಾತಾಡಿದಾಗ ಅವ್ರು ಒಂದು ನಂದು ಅವ್ರಿಗೆ ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಬಂಗಾರಪ್ಪ ಹೇಳ ಆ ತಪ್ಪು ಹೊರಗೆ ಬಿಡ್ತದೆ. ನಂದು ಏನೈತೆ ಒಂದು ಸ್ವಲ್ಪ ನನಗೂ ಗೋಕಾಗೋಣ ಸ್ವಲ್ಪ ಹಿಂದೆ ಸಿಡಾತೀನಿ, ಸ್ವಲ್ಪ ತಪ್ಪು ನೋಡೋರಿಗಾದ್ರೆ ಇದು ಸಾವುಕಾರ ತಪ್ಪು ಅಂತ ನೋಡೋಕಲ್ಲೇ ಅಂತ ಸ್ವಾಮೀಜಿಯವ್ರಿಗೆ ಹೇಳ್ತಾರೆ. ಸಾವುಕಾರ ಯಾಕೋ ತಪ್ಪು ಮಾಡೋದಂಕಲ್ಲ ಆಯ್ತು ಅವ್ರು ಹೇಳಿದ್ರೆ ವಿಚಾರ ಮಾಡಿ ಹಿಂದೆ ಸೇರೋದು ಬಂಗಾರಪ್ಪ ಪ್ಲಸ್ ಪಾಯಿಂಟ್ ಆಯ್ತು ಅದಕ್ಕೆ ಸುಧಾರ. ಈಗ ಯಾಕೆ ಹೇಳ್ದಪ್ಪ ಅಂದರೆ ಭಾಳಷ್ಟು ರಾಜಕಾರಣಿಗಳು ಯಾವುದೇ ಪಕ್ಷ ಇರ್ಬೋದು, ಪಕ್ಷ ಯಾವುದಾದ್ರು ನಮ್ಮದು ನಮ್ಮ ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, ಎಲ್ಲ ಅದೇ ಅವರ ಅಣ್ಣ ತಮ್ಮರು ಎಲ್ಲರೂ. ಅದಕ್ಕೆ ನಾವು ದಯವಿಟ್ಟು ಕೇಳ್ತಾರೆ ಮುಂದಿನ ದಿನದಾಗ ಈ ಮುಂದೆ ಬರುವಂಥ ಚುನಾವಣೆ ಅದು ಸ್ವಾಮೀಜಿಯವರು ಮಾತಾಡಿದೆನ ಇನ್ನು ನಗಪುಣ ಸ್ವಾಮೀಜಿಯವರ ನಮ್ಮ 74% ನ್ಯಾಯ ಸಿಗಲೇಬೇಕು. ಇದಕ್ಕೆ ಬಂಡೆ ಹೇಳೋದು ನಾವು ಯಾವ ಸರ್ಕಾರಗಳು ಕೇಳುವುದು, ನನ್ನ ಸರ್ಕಾರ ಕೇಳೋದು ಯಾವ ಬೇರೆದು ಕೇಳೋದು. ಎಲ್ಲ ಸ್ವಾಮೀಜಿನ ಮಾತಾಡೋದು, ಇಬ್ಬರು ಸ್ವಾಮೀಜಿ ಅದ ಮಾತಾಡೋದು. ಏನು ಗಪ್ಪುಣಾಗಿಲ್ಲ 28ಕ್ಕೆ ಕಳೆದ ಮೋಸ ಮಾಡಿದ್ರು ಎಲ್ಲರೂ, ಕಳೆದ 4 ಮೋಸ ಮಾಡಿದ್ರು ಎಲ್ಲರೂ. ಈಗ ಉದಾಹರಣೆ ST ಕುರುಬರು ಹೋಗ್ಬೇಕಾದ್ರು, ಉಪ್ಪಾರ ಹೋಗ್ಬೇಕಾದ್ರು, ನಮ್ಮ ಕಬ್ಬೆ ಅಂದರೆ ನಮ್ಮ ಸುನಗರ ಸಮಾಜ ಆಗಲಿ ಭಾಷೆ ಅಂತ ವೆಲ್ಕಮ್ ಸ್ವಾಗತ ನಮ್ದು. ಆದರೆ ನಂದು ಕಂಡೀಷನ್ ಏನಪ್ಪ, OBC % ಏರಿಸ್ಬೇಕು. 3.5 ತುರ್ತಾರೆ ಅವರು 3.5% 7% ಈಗ ಗುದ್ದಾಣ ಸ್ವಾಮಿ ಗುದ್ದಾಣ 7% ಈಗ ಸ್ವಲ್ಪ 7% 4% ಅದು 50% 4% ಸೇರ್ತಾರೆ ಎಲ್ಲ ಸೇರಿ ನಾವು. ನನ್ನ OBC
ಎಸ್ ಟಿ ಪ್ರಮಾಣ ಹೆಚ್ಚು ಮಾಡಬೇಕು. ನನ್ನ ಎಲ್ಲರೂ ಬರ್ತಾನೆ, ಯಾರಿಗೂ ಒಂದು ಮಾಡೋದು ನಾವು ಎಲ್ಲರೂ ಬರಲ್ಲ ಹೆಚ್ಚು. ಆದ್ರೆ ಒಂದೇ ಇಲ್ಲ, ನಾವು ಬರೀ ಎಸ್ ಟಿ ಹಾಕು ಎಸ್ ಸಿ ಹಾಕೊಂಡು ಬಿಟ್ಟು ಸ್ವಾಮೀಜಿ ಆಶೀರ್ವಾದ ನಾವು ಸ್ವಾಮಿ ಬಿಡೋದು. ನಾವು ಹೇಳಿದ ನಾವು ಬರ್ತೀನಿ ಸ್ವಾಮಿಗಳ ಮೀಟಿಂಗ್ ಕುಡ್ದ ಇಬ್ಬರು ನಾವು ಒಬ್ಬರೇ ಶಕ್ತಿ ಸಾಲು ನನಗೆ ನೀವು ನನ್ನ ಕೈ ಜೋಡಿಸ್ಬೇಕಂತ ಹೇಳಿದ್ದೀನಿ ಅವ್ರಿಗೆ. ನಾನು ಕೈ ಜೋಡಿಸ್ಬೇಕು. ನಾವು ಈಗ ಸ್ಟಾರ್ಟ್ ಮಾಡಿದ್ರು. ನಾವು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ನಾವು ಅದನ್ನ ಈಗ ಅನಿವಾರ್ಯವಾಗಿ ಹೋಗಿದ್ದೀನಿ. ನಾವು ಕಾಂಗ್ರೆಸ್ ಪಕ್ಷ ಐದು ಶಾಸಕ ಇದ್ದೀನಿ, ಈಗ 2 ಸಲ ಬಿ ಜೆ ಪಿ ಆಗಿದ್ದೀನಿ. ನನಗೆ ಕಾಂಗ್ರೆಸ್ ಕೆಟ್ಟ ಮಾಡಿರಕ್ಕಿಲ್ಲ. ನನಗೆ ಬಿಡಕ್ಕೆ ಕಾರಣ ಓನ್ಲಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ನಮ್ಮ ಕೂಡಿ ಸೆವೆಂತ್ ಮಣ್ಣ ಹೊರಗೆ ಬಂದ ಅದು ಸ್ವಾಮಿಗಳು ಹೇಳೋಣ. ಅಲ್ಲಿ ಬಿ ಜೆ ಪಿ ಬೆಳೋಣ, ಅಲ್ಲಿ ಒಂದು ಷಡ್ಯಂತ್ರ ಮಾಡ್ರಿ. ಅದಕ್ಕೆ ಹೆದರಿಲ್ಲ ಆ ಸ್ವಾಮಿಗಳು ಅಂದ್ರೆ ನೀವು ರಮೇಶ್ ಅವ್ರು ನೀರು ತಡೆದಿಪ್ಪ ಬೇರೆ ನಾವು ಮನೆಗೆ ಬಂದ್ರೆ ಷಡ್ಯಂತ್ರ ಆದಾಗ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿ ಮತ್ತು ಮಾತಾ ಚೆನ್ನೈ ಅವರು 7 ಸ್ವಾಮಿ ಬಂದು ಹೇಳಿ ಬಿಡಕ್ಕೆ ಬಂದ್ರೆ ಹೊಳ್ಳಿ ಸ್ವಾಮಿ ನಾನು 100 ಸಿಡಿ ಬಂದು ಅಂಜೋದಿಲ್ಲ, ನೀವು ಅಂದ್ಬೇಕು ಅಂತೇಳಿ ಅವಾಗ ಹೇಳಿದ್ನ ಅವ್ರಿಗೆ. ನಮ್ಮ ಮನೆಗೆ ಬಂದಿಲ್ಲ ಇಂಥ 100 ಸಿಡಿ ಬರಲಿ, ನಾನು ಅಂಜೋದಿಲ್ಲ. ಇನ್ನೊಂದು ಜನರಿಗೆ ಮೋಸ ಮಾಡಿ ಅನಿಸ್ತಿದ್ದೀನಿ. ನಾವು ವೈಯಕ್ತಿಕ ಷಡ್ಯಂತ್ರ ಆದ್ಮೇಲೆ ಹೆದರುವುದು